ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ? ಪಪಾಯದಲ್ಲಿ ದಾರ ಎಳಿತಾ ಇದ್ದೀನಿ. ಪಪಾಯದಲ್ಲಿ ಯಾಕೆ? ಇದು 10 ಲಕ್ಷ 5 ಲಕ್ಷ ಶೆಲ್ಟ್ ಎಲ್ಲ ರೆಡಿ ಮಾಡ್ತೀನಲ್ಲ, ಅದೆಲ್ಲ ಇದ್ರಲ್ಲೇ ಮಾಡೋದು ನಾನು. ಹೌದಾ? ಅಲ್ಲ ಅಣ್ಣ, ನಾನು ಸೂಜಿ ದಾರ ನೋಡಿದ್ದೀನಿ, ರೇಷ್ಮೆ ದಾರ ನೋಡಿದ್ದೀನಿ. ಇದ್ಯಾವ್ದಣ್ಣ ಪಪಾಯ ದಾರ? ಇದು ಪಪಾಯ ಗಿಡದಲ್ಲಿ ಬೆಳೆಯೋ ಪಪಾಯ ಅಲ್ಲ, ಮತ್ತೆ ಆಲದ ಮರದಲ್ಲಿ ಬೆಳೆಯೋ ಪಪಾಯ. ಇದು ನೋಡ ಬಳ ಬಳ ಅಂತ ಹೊಳಿತಿದ್ದೆ. ಮತ್ತೆ ಇದ್ಯಾವ್ದ್ರಲ್ಲಿ ಮಾಡಿದ್ದೀರಾ? ಆಕಾಶದಿಂದ ಬಿದ್ದಿರುತ್ತಲ್ಲ ನಕ್ಷತ್ರ, ಅದ್ರಲ್ಲಿ ಮಾಡಿರೋದು. ಮತ್ತೆ ಅದು ದುಬೈಯಿಂದ ಚಿನ್ನ ತರಿಸಿ ಮಾಡಿರೋದು. ಎಷ್ಟು ಬೆಲೆ? ಇದು 10 ಲಕ್ಷ, ಇದು 5 ಲಕ್ಷ. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ಎಷ್ಟಣ್ಣ ಇದು? ಇದು 1000, ಇದು 500. ಇದೇ ಅಣ್ಣ ಇದು ಹೊಡಿತಿರೋದು? ಯಾವುದು? ಇದು ಮಿಂಚು. ಇದು ನಕ್ಷತ್ರದಲ್ಲಿ ಮಾಡಿರೋದು. ಇದೆಷ್ಟಣ್ಣ? ಇದು 500 ರೂಪಾಯಿ. ಓ, ಯಾವ್ದ್ರಿಂದ ಮಾಡಿದ್ರು? ಸಖತ್ತಾಗಿ ಹೊಳಿತೈತಲ್ಲ. ಅದು ದುಬೈಯಿಂದ ಚಿನ್ನ ತರಿಸಿ ಮಾಡಿರೋದು. ಅಣ್ಣ ತಗೊಂಡ ಪ್ಯಾಕ್ ಮಾಡೋಣ. ಆಯ್ತಾ? 1000? ಇನ್ನೊಂದ್ ಬೇಕಾ? ಒಂದು 500. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲ ಅಣ್ಣ, ಈಗ ತಾನೇ ನೀವು 5 ಲಕ್ಷ 10 ಲಕ್ಷ ಅಂದ್ರೆ ನೋಡಿದ್ರೆ 500,000 ಕೊಟ್ಟು ಕಳಿಸ್ತಿದ್ದೀರಾ? ಕರ್ಬಿಟ್ಟು ಕೇಳವ್ರನ್ನ. ಬಾಯಿಲ್ ಒಂದ್ ನಿಮಿಷ. ತಗೊಂಡಲ್ಲ, ಎಷ್ಟಿದು? 5 ಲಕ್ಷ ಅಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು 5 ಲಕ್ಷ? ಇದೇನಣ್ಣ ಇದು? ಅದ್ ಸರಿ, ಟಕ್ಕಂತ ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ, ಅದ್ ಹೆಂಗೆ? ನನ್ಗೆ ಐಡಿಯಾನ ಬರಲ್ವಲ್ಲ. ಇಲ್ಲಿ 500,000 ರೂಪಾಯಿ ಕೊಟ್ಟು ತಗೊಳೋದು, ಅಲ್ಲೋಗಿ 5 ಲಕ್ಷ 10 ಲಕ್ಷ ಅಂತ ಬಿಲ್ಡಪ್ ಕೊಡೋದು. ಓ, ಇದು ಮ್ಯಾಟ್ರು. ಲೈಕ್ ಕೊಡ್ರಪ್ಪ, ಶೇರ್ ಮಾಡ್ರಪ್ಪ, ಕಮೆಂಟ್ ಮಾಡ್ರಪ್ಪ.